ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಹೆಸರುಬೇಳೆಯಿಂದ ಪಾಯಸ ಅಂತಾದರೂ ಕರಿಬೋದು, ಇಲ್ಲ ಹಲ್ವಾ ಅಂತ ಬೇಕಾದರೆ ಕರಿಬೋದು. ಅ, ಎರಡಕ್ಕೂ ಇದು ಸರಿ ಹೊಂದುತ್ತೆ. ರುಚಿಯಂತೂ ಅದ್ಭುತವಾಗಿರುತ್ತೆ. ದೇವ್ರುಗಳಿಗೆ ನೈವೇದ್ಯಕ್ಕೂ ಬಹಳ ಅಂತಂದರೆ ಬಹಳ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ. ನಿಮಗೆ ಪಕ್ಕಾ ಇಷ್ಟ ಆಗೇ ಆಗುತ್ತೆ. ಈ ಸಿಹಿ ತಿಂದರೂ ಕೂಡ ತಿನ್ನಬೇಕು ಅಂತ ಅನಿಸೋವಷ್ಟು ರುಚಿಯಾಗಿರುತ್ತೆ. ಇದು ಮಕ್ಕಳಿಗಂತೂ ಭಾಳ ಇಷ್ಟ ಆಗುತ್ತೆ. ಇದು ಮಾಡೋದು ಕೂಡ ಅಷ್ಟೇ ಸರಳವಾಗಿದೆ. ಸ್ವಲ್ಪ ಅಳತೆಯಲ್ಲಿ ತೋರಿಸ್ತೀನಿ. ನೀವು ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ, ನಿಮಗೆ ಗೊತ್ತಾಗುತ್ತೆ. ಬರೀ ಇದನ್ನು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಲೆ ಹಚ್ಬಿಟ್ಟು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇಲ್ಲಿ 1 ಲೋಟದಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ನೋಡಿ, ಒಂದು ಸಣ್ಣ ಲೋಟದಲ್ಲಿ, ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಹೆಸರುಬೇಳೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿತೀನಿ. ಸಣ್ಣ ಊರಿನಲ್ಲೇ ಚೆನ್ನಾಗಿ ಘಮ ಬಿಡೋವರೆಗೂ, ಕೆಂಪತ್ತವರೆಗೂ ಚೆನ್ನಾಗಿ ಹುರಿತೀನಿ. ನಾನು ಇದನ್ನ ಕುಕ್ಕರ್ಗೆ ಹಾಕಿ ಕೂಗ್ಸೋದ್ರಿಂದ ಸ್ವಲ್ಪ ಕೆಂಪತ್ತವರೆಗೂ ಹುರಿತೀನಿ, ಆಯಿತಾ? ನೀವು ಬೇಕಾದರೆ ಒಂಚೂರು ಹಂಗೆ ಒಂದು 3-4 ನಿಮಿಷ ಬೆಚ್ಚಗೆ ಮಾಡ್ಕೊಂಡು ಬೇಕಾದ್ರೆ ತಗೋಬೋದು. ಆದರೆ ಚೆನ್ನಾಗಿ ಹುರಿಯೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ, ಜೀರ್ಣನೂ ಚೆನ್ನಾಗಾಗುತ್ತೆ ಅಂತೇಳಿ. ನೋಡಿರಿ, ಇಷ್ಟು ಕೆಂಪತ್ತವರೆಗೂ ಹುರಿದ್ಬಿಟ್ಟು ಸ್ಟವನ್ನು ಆಫ್ ಮಾಡಿ, ಇವಾಗ ಇದನ್ನ ಏನು ಮಾಡ್ತೀನಪ್ಪ ಅಂತಾರೆ, ಸ್ವಲ್ಪ ತಣ್ಣಗಾದ್ಮೇಲೆ ನೀರು ಹಾಕ್ಬಿಟ್ಟು ಒಂದು 2-3 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕುಕ್ಕರ್ಗೆ ಕೂಗೋದಕ್ಕೆ ಇಡ್ತೀನಂತೆ. ನೋಡಿರಿ, ಹುರಿದಿದ್ದಾದಮೇಲೆ ತೊಳಿಬೇಕು. ತೊಳೆದಿದ್ದೀನಿ. ಇವಾಗ ಇದಕ್ಕೆ 1 ಲೋಟ ಹೆಸರು ಬೇಳೆಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವು ಬೇಕಂತಂದರೆ 2.5 ಲೋಟ ನೀರು ಕೂಡ ಹಾಕೋಬೋದು. ಇಲ್ಲೇ ಸ್ವಲ್ಪ ಸಣ್ಣ ಊರಿನಲ್ಲೇ ಏನು ಮಾಡ್ತೀನಪ್ಪ ಅಂತಂದರೆ, ನಾನೊಂದು 4 ಕೂಗಿಸ್ಕೊತೀನಿ. ಹೆಸರು ಬೇಳೆನ ಜಾಸ್ತಿ ಹುರಿದ್ವಿ ಅಂತಂದರೆ ಅವು ಸ್ವಲ್ಪ ಗಟ್ಟಿಗೆ ಆಗ್ತವೆ. ಹಾಗಾಗಿ ಏನು ಮಾಡ್ಬೇಕಾಗತ್ತಪ್ಪ ಅಂದರೆ, ಒಂದು 2 ಕೂಗು ಜಾಸ್ತಿ ಕೂಗಿಸ್ಕೋಬೇಕಾಗತ್ತೆ. ನೀವು ಸ್ವಲ್ಪ ಕಡಿಮೆ ಹಂಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ ಒಂದು 3 ಕೂಗಿಗೆ ಚೆನ್ನಾಗಿ ಮೆತ್ತಗಾಗ್ಬಿಡ್ತವೆ. ನಾನಿಲ್ಲಿ ಚೆನ್ನಾಗಿ ಕೆಂಪತ್ತವರೆಗೂ ಹುರಿದಿರೋದ್ರಿಂದ ಒಂದು 4 ಕೂಗು ಕೂಗಿಸ್ಕೊಂಡಿದ್ದೀನಿ. ನೋಡ್ರಿ, ಹಿಂಗೆ ಒಂದು 4 ಕೂಗು ಕೂಗಿದ್ದಾದಮೇಲೆ ತೆಗೆದು ತೋರಿಸ್ತೀನಿ. ಮೆತ್ತಗೆ ಚೆನ್ನಾಗಿ ಬೆಂದಿದ್ದಾವೆ. ಆಮೇಲೆ ಹಿಂಗೆ ಇದೇ ಸೌಟ್ನಲ್ಲೇ ಚೆನ್ನಾಗಿ ಹಿಂಗೆ ತಿರುಗಿ ಕೇಳ್ರಿ. ಹಿಂಗೆ ಚೆನ್ನಾಗಿ ಮಸದ್ರಿ ಅಂದರೆ ಮೆತ್ತಗಾಗುತ್ತೆ. 100ಕ್ಕೆ 100ರಷ್ಟು ಮೆತ್ತಗಾಗೋದೇನು ಬಿಡು. ಒಂದು ಹೆಸರು ಕಾಳು ಹಂಗೆ ಇದ್ದರೆ ತಿನ್ಬೇಕಾದ್ರೆ ಚೆನ್ನಾಗಿರ್ತವೆ. ನೋಡಿರಿ, ಈ ಥರ. ನಿಮಗಿದು ಭಾಳ ತೆಳ್ಳಗೆ ಬೇಕು ಅನ್ನೋದಾದರೆ ನೀವು ಕೊನೆಗೆ ಇನ್ನೂ ಒಂದು ಲೋಟ ನೀರು ಜಾಸ್ತಿ ಹಾಕ್ಕೋಬೋದು. ಇಲ್ಲಾಂತಂದರೆ ಹೆಸರುಬೇಳೆ ಬೇಯಿಸೋದಕ್ಕೆ ಇನ್ನೊಂದು ಲೋಟ ನೀರನ್ನು ಜಾಸ್ತಿ ಹಾಕ್ಕೋಬೋದು. ಆದರೆ ಮಸಿಯಾಗಿ ಸರಿ ಹೋಗಲ್ಲ ಅಂತೇಳಿ. ಇವಾಗ ಇದಕ್ಕೆ ನಾನಿಲ್ಲಿ 1.5 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಪಾಕ ತೆಗಿಯೋದೇನು ಬೇಡ. ಎಲ್ಲ ಬೆಲ್ಲ ಕರಗಿದ ಮೇಲೆ ಒಂದು 2 ನಿಮಿಷ ಸಣ್ಣ ಊರಿನಲ್ಲೇ ಕುದ್ರೆ ಸಾಕಾಗುತ್ತೆ. ನೋಡಿರಿ, ಯಾವುದೇ ಬೇಳೆ ಆಗಲಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯೋದಿಲ್ಲ. ಕರಗ್ತಾವಷ್ಟೇ ಬೇಳೆಗಳು, ಆದರೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ನಾನು ಹೆಸರು ಬೇಳೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಯಾಕಂತಂದರೆ ಇವು ಹೆಸರು ಬೇಳೆದಂದ್ರೆ ಒಟ್ಟು ಉಬ್ರಿಸ್ದಂಗೆ ಆಗೋದು, ಹೆಸರು ಬೇಳೆ ಆಗಲಿ ತೊಗರಿ ಬೇಳೆ ಆಗಲಿ ಇವೆಲ್ಲ ಕುಕ್ಕರ್ಗೆ ಹಾಕಿದಾಗ ಒಂಥರ ಗ್ಯಾಸ್ಟ್ರಿಕ್ ಆಗೋದು ಆಗ್ತವೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಆ ಥರದ ಸಮಸ್ಯೆ ಬರಲ್ಲ ಅಂತೇಳಿ. ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ, ಬೆಲ್ಲ ಕರಗಿಸಿ ಆ ಕಡೆಗೆ ಇಟ್ಟಿದ್ದೀನಿ ತಟ್ಟೆಗೆ. ಇನ್ನೊಂದು ದಪ್ಪ ತಳ ಇರೋ ಬಾಣಲೆ ಇಟ್ಕೊಂಡ್ಬಿಟ್ಟು ಅದೇ ಲೋಟದಲ್ಲಿ ಅರ್ಧ ಲೋಟ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಚೆನ್ನಾಗಿ ಸಣ್ಣ ಉರಿನಲ್ಲೇ ಹುರಿತಾ ಇದ್ದೀನಿ. ಗರಿ ಗರಿ ಆಗಬೇಕು ಗೋಡಂಬಿಗಳು, ಆವಾಗಲೇ ರುಚಿ ಚೆಂದ. ನೋಡ್ರಿ, ಇವು ಕೂಡ ಒಂಚೂರು ಕೆಂಪು ಹತ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ತಗೋತಾ ಇದ್ದೀನಿ ಇವಾಗ. ಆಮೇಲೆ ಇದೇ ತುಪ್ಪಕ್ಕೆ ಅದೇ ಲೋಟದಲ್ಲಿ ಒಂದು 1/4 ಲೋಟದಷ್ಟು ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ, ಅಥವಾ ಸಣ್ಣ ರವೆ ಅಂತೀವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು 1/4 ಲೋಟ ಸಾಕು. ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಅದೇ ತುಪ್ಪದಲ್ಲೇ ಚೆನ್ನಾಗಿ ಹುರಿಬೇಕು. 1ರಿಂದ 2 ನಿಮಿಷಕ್ಕೆ ಹುರಿದು ಬಿಡುತ್ತೆ. ಯಾಕಂದರೆ ತುಪ್ಪ ಕಾದಿರೋದ್ರಿಂದ ಭಾಳ ಹೊತ್ತೇನಾಗೋದಿಲ್ಲ ಅದು. ಹುರಿದಿದ್ದಾದಮೇಲೆ ಇದಕ್ಕೆ 1 ಲೋಟ ಅಥವಾ ಅರ್ಧ ಲೋಟದಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಸಿದೇ ಸೇರಿಸ್ರಿ. ಕಾಯಿ ಹಾಕಿದ್ಮೇಲೂ ಅಷ್ಟೇ 1 ನಿಮಿಷ ಅದೇ ಸಣ್ಣ ಊರಿನಲ್ಲಿ ಹಿಂಗೆ ಚೆನ್ನಾಗಿ ಗೂರಾಡ್ಬಿಟ್ಟು, ನಾನಿಲ್ಲೇನು ಬೇಯಿಸಿಟ್ಕೊಂಡಿದ್ದೀನಿ ಹೆಸರು ಬೇಳೆನ ಮಸ್ದ್ಬಿಟ್ಟು ಇಟ್ಕೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕ್ತೀನಂತೆ. ಇದನ್ನು ಹಾಕ್ಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡ್ರಿ. ಆಮೇಲೆ ಒಚ್ಚುವಂತ್ರಿ. ಯಾಕಂತಂದರೆ ಮತ್ತೆ ಅದು ಸೀದಂಗೆ ಆಗಿಬಿಡುತ್ತೆ. ಹಾಗಾಗಿ ನೀವು ಸ್ಟವ್ ಆಫ್ ಮಾಡಿಬಿಟ್ಟು ಹೆಸರುಬೇಳೆ ರುಬ್ಬಿ ಅಂತೀನಿ, ಮಸದ್ಬಿಟ್ಟು ಇಟ್ಕೊಂಡಿದ್ದೀವಲ್ಲ, ಅದನ್ನ ಇದಕ್ಕೆ ಹಾಕ್ರಿ. ಇದ್ರ ಜೊತೆಗೆ ಇವಾಗ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಬಿಡ್ರಿ. ನೋಡಿರಿ, ಇದು ಹೆಸರುಬೇಳೆ ಹಾಕಿದ್ಮೇಲೆ ಹೆಸರುಬೇಳೆ ಗಟ್ಟಿಗೆ ಚೂರು ಮಸ್ತಿರ್ತೀವಲ್ಲ, ಚೆನ್ನಾಗಿ ಕುದಿಯೋದಕ್ಕೆ ಸಾಕಷ್ಟು ನೀರಿನಂಶ ಸಿಗೋದಿಲ್ಲ. ಹಂಗಾಗಿ ಬೆಲ್ಲನ ಒಂದು 2 ನಿಮಿಷ ಕುದಿಸ್ಬಿಟ್ಟು ಹಸಿ ವಾಸನೆ ಹೋಗಂಗೆ ಮಾಡ್ಕೊಂಡ್ವಿ ಅಂತಂದರೆ, ಇಲ್ಲಿ ಭಾಳ ಹೊತ್ತು ಕುದಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಬೆಲ್ಲದ ಹಸಿ ವಾಸನೆ ಹೋಗಿ ಚೆನ್ನಾಗಿ ಹದವಾಗಿ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಇದಕ್ಕೆ. ನೋಡ್ರಿ, ಹಿಂಗೆ ಬೆಲ್ಲನೂ ಕರಗಿಸಿರೋದಕ್ಕೆ ಹಾಕಿದ್ದೀನಿ. ಹಾಗೆ ಅವಷ್ಟು ಹಾಕ್ತೀನಿ. 1 ಲೋಟ ಹೆಸರು ಬೇಳೆಗೆ 1.5 ಲೋಟ ಬೆಲ್ಲ. ಅಂದರೆ ಈ ಒಂದು ಅವಣಿಗೆ ಮಾಡ್ಕೊತೀವಿ ಅಂತಂದರೆ 1.5 ಲೋಟ ಬೆಲ್ಲ ಸಾಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊತೀವಿ ಅನ್ನೋದಾದರೆ 1 ಮುಕ್ಕಾಲು ಲೋಟ ಬೆಲ್ಲ ತಗೊಂಡ್ರೆ ಸರಿ ಹೋಗುತ್ತೆ. ತೀರಾ 2 ಲೋಟ ತಗೊಂಡ್ರಿ ಅಂತಂದರೆ ಸಿಕ್ಕಟ್ಟೆ ಸೆರ್ಲಾಗ್ಬಿಡುತ್ತೆ ಒಂಥರ. ಭಾಳ ಸಿಹಿ ಮುಂದಾಗ್ಬಿಡುತ್ತೆ.
ಅದು ನಿಮ್ಮ ಇಚ್ಛೆನಪ್ಪ. ಸಿಹಿ ಜಾಸ್ತಿ ತಿಂತೀವಿ ಅನ್ನೋರು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು. ಒಂಚೂರು ಕಡಿಮೆ ತಿಂತೀವಿ ಅನ್ನೋರು ಕಡಿಮೆ ಹಾಕ್ಕೋಬೋದು. ತೀರಾ 1 ಲೋಟಕ್ಕಿಂತ ಕಡಿಮೆ ಆದರೆ ಒಂಚೂರು ಸಪ್ಪಗನ್ಸುತ್ತೆ. ಆಮೇಲೆ ಇದಕ್ಕೇನೆ 1 ಲೋಟದಷ್ಟು ಕಾದಾರಿದ್ದು ಹಾಲನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡ್ರಿ ಕೆಲವೊಂದು ಬೆಲ್ಲಕ್ಕೆ ಹಾಲು ಒಡೆಯುತ್ತೆ. ಅದನ್ನ ನೀವು ಪರೀಕ್ಷೆ ಮಾಡಿ ಹಾಕ್ಕೊಳ್ರಿ. ಹಂಗೇನಾದ್ರೂ ಹಾಲು ಒಡಿತಾ ಇದೆ ಬೆಲ್ಲಕ್ಕೆ ಅನ್ನೋಂಥವ್ರು ಹಾಲಿನ ಬದಲಿಗೆ ನೀವು ಬೇಳೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ, ಬೆಲ್ಲ ಕರಗಿಸ್ಕೋಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ರಿ. ಆವಾಗ ಇದು ಸ್ವಲ್ಪ ತೆಳ್ಳಗೆ ಬರುತ್ತೆ. ಯಾಕಂದರೆ ಇದು ನಾವು ಬಿಸಿ ಮಾಡಿದಷ್ಟು ಕೂಡ ಗಟ್ಟಿಗೆ ಆಗ್ತಾ ಬರುತ್ತೆ. ಅದಕ್ಕೆ ಹೇಳಿದ್ದು. ಇಲ್ಲ ಸ್ವಲ್ಪ ನಮಗೆ ಗಟ್ಟಿಗಿರುತ್ತೆ, ಗಟ್ಟಿಗಿದ್ರೇನೆ ನಡೆಯುತ್ತೆ ಅನ್ನೋರು ಏನೂ ತೊಂದರೆ ಇಲ್ಲ. ನಾನೇನು ಅಳತೆ ತೋರಿಸಿದ್ದೀನಿ ಅಷ್ಟೇ ಅಳತೆ ಹಾಕ್ಕೊಂಡು ಮಾಡಿರಿ. ನೋಡಿ ಇದನ್ನ ಅದೆಲ್ಲ ರವೆ, ಹೆಸರುಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದು, ಬೆಲ್ಲ ಕರಗಿಸಿಟ್ಕೊಂಡಿದ್ದೀವಲ್ಲ ಅದು, ಅದನ್ನು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕು. ಬೆಲ್ಲ ನಾನು ಹೇಳಿದ್ನಲ್ಲ, ಒಂದು 2 ನಿಮಿಷ ಆದ್ರೂ ಸಣ್ಣದ್ರಲ್ಲೇ ಕುದಿಸ್ಬೇಕು. ಬೆಲ್ಲದ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಹಾಕ್ತೀವಿ. ಯಾಕಂದರೆ ಇದ್ರ ಜೊತೆ ಬೆಲ್ಲ ಕುದಿಯೋದಕ್ಕೆ ಸಾಕಷ್ಟು ನೀರಿನಂಶ ಸಿಗೋದಿಲ್ಲ ಅಂತ ಹೇಳಿದ್ನಲ್ವ, ಹಂಗಾಗಿ ಸ್ವಲ್ಪ ಹಸ್ಕ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀವು ಬೆಲ್ಲನ ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕೆ ಹಾಕಬೇಕಾಗತ್ತೆ. ಆಮೇಲೆ ನೋಡಿರಿ ಸ್ವಲ್ಪ ಹೊತ್ತು ಆದಮೇಲೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ ನಾನು. ಒಂದು ಚಮಚದಷ್ಟು ತುಪ್ಪ ಹಾಕ್ಬಿಟ್ಟು ಆಮೇಲೆ ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅಂತಂದರೆ, ಈಗ ಇಳಿಸೋ ಮುಂದೆ ಏಲಕ್ಕಿ ಪುಡಿ ಮತ್ತು ಗೋಡಂಬಿ ಹಾಕಿ ಈ ಒಂದು ಹದಕ್ಕೆ ಬಂದಮೇಲೆ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ಇದಕ್ಕಿಂತ ನೀವು ಜಾಸ್ತಿ ಬಿಸಿ ಮಾಡೋಕ್ಕೆ ಹೋದ್ರಿ ಅಂತಂದ್ರೆ ಏನಾಗುತ್ತಪ್ಪ ಅಂದರೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಇದು ತಣ್ಣಗೆ ಆಗ್ತಾ ಗಟ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಆ ಕಡೆ ಒಂಚೂರು ಗಮನ ಇರಲಿ. ತೀರಾ ಗಟ್ಟಿಗಾದ್ರೂ ಅದೇನು ಚೆನ್ನಾಗಿರಲ್ಲ ಅನ್ನಂಗೇನಿಲ್ಲ, ಚೆನ್ನಾಗೇ ಇರುತ್ತೆ. ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ಎಲ್ಲದೂ ಚೆನ್ನಾಗಿ ಹುರಿದಿರ್ತೀವಿ ನಾವು. ಹಂಗಾಗಿ ಯಾವುದು ಕೂಡ ಅಸ್ಕ ಅಂತ ಅನ್ಸಲ್ಲ. ಚೆನ್ನಾಗಿ ಜೀರ್ಣ ಆಗುತ್ತೆ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.